ಚನ್ನಪಟ್ಟಣ ಫಲಿತಾಂಶ ಒಪ್ಪಿಕೊಳ್ಳಲೇಬೇಕು. ಈಗ ಚರ್ಚೆ ಪ್ರಯೋಜನ ಇಲ್ಲ ಎಂದ್ರು ಎಚ್ಡಿಕೆ. ಬೇರೆ ಸಮುದಾಯ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ವಿ ಎಂದ್ರು ನಿಖಿಲ್. ನಮ್ಮಲ್ಲಿ ಕುಟುಂಬ ರಾಜಕಾರಣ ನಡೆಯಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಇದೆ, ಕೂತು ಬಗೆಹರಿಸಿಕೊಳ್ಳಬೇಕು. ಹೈಕಮಾಂಡ್ ತಾಳ್ಮೆಯಿಂದ ಕ್ರಮ ಕೈಗೊಳ್ಳುತ್ತೆ ಎಂದ್ರು ಛಲವಾದಿ. ಭದ್ರಾವತಿಯಲ್ಲಿ ಅಕ್ರಮ ಕಬ್ಬಿಣ ಅದಿರು ಗಣಿಗಾರಿಕೆ ಬಗ್ಗೆ ಆರೋಪ. ದೂರು ಕೊಟ್ಟರು ಕ್ಯಾರೆ ಎನ್ನದ ಅಧಿಕಾರಿಗಳು. ನಷ್ಟವನ್ನ ತಪ್ಪಿಸಲು ಸ್ಥಳೀಯರ ಮನವಿ. ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಆಯ್ಕೆಯೇ ಕಗ್ಗಂಟು. ಪ್ರಚಂಡ ಜಯದ ಬಳಿಕ ಫಡ್ನವೀಸ್ಗೆ ಪಟ್ಟ ಸಾಧ್ಯತೆ. ಮತ್ತೆ ಸಿಎಂ ಕುರ್ಚಿ ಮೇಲೆ ಏಕನಾಥ್ ಶಿಂಧೆ ಕಣ್ಣು. ನಾಳೆಯಿಂದ ಸಂಸತ್ತಿನ ಚಳಿಗಾಲದ ಅಧಿವೇಶನ. ಸರ್ವಪಕ್ಷ ಸಭೆಗೆ ಹಾಜರಾದ ಎನ್ಡಿಎ ನಾಯಕರು. ಅಧಿವೇಶನದಲ್ಲಿ 15 ಮಸೂದೆ ಮಂಡನೆಗೆ ಕೇಂದ್ರ ಸರ್ಕಾರ ಸಿದ್ಧತೆ.